ಕಾಂಗ್ರೆಸ್ ಶಾಸಕಾಂಗ ಸಭೆ ಈಗ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಂಟೆಗಳವರೆಗೆ ನಡೆದಿರುವಂತಹ ಶಾಸಕಾಂಗ ಪಕ್ಷದ ಸಭೆ ಈಗ ಅಂತ್ಯ ಆಗಿದೆ. ಹಾಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೇನಾಯ್ತು ಅನ್ನೋದಾಗಿ ನಾವು ನಿಮ್ಗೆ ಹೇಳಿದ್ವಿ. ಏನೆಲ್ಲ ಬೆಳವಣಿಗೆಗಳಿಗೆ ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಸಭೆ ಸಾಕ್ಷಿ ಆಯ್ತು ಅಂತ. ಭಾವುಕ ಕ್ಷಣಗಳು ನಡೆದ್ವು. ಕೆ.ಸಿ. ವೇಣುಗೋಪಾಲ್ ಅವರು ಭಾವುಕರಾದ್ರು. ಹಾಗೆ ಸಿದ್ದರಾಮಯ್ಯನವರಿಗೆ ಗೌರವವನ್ನ ಸಲ್ಲಿಸಲಾಯಿತು, ಅವರ ಹಾದಿಯನ್ನ ನೆನಪಿಸಲಾಯಿತು. ಅದರ ಜೊತೆಗೆ ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಕೂಡ ಸುಗಮವಾಗಿ ಮುಗಿದು ಹೋಗಿದೆ. ಸಭೆಯಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸಲಾಗಿದೆ. ಸಿಎಲ್ಪಿ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ಕೂಡ ಆಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಅಂತ್ಯ ಆಗ್ತಾ ಇದೆ. ಇದೇ ಸಭೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಸಿಎಂ ಅವರಿಗೆ ಆಫರ್ ಅನ್ನ ಮತ್ತೆ ನೆನಪಿಸ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಿಮ್ಮ ಅಗತ್ಯ ಇದೆ, ನಿಮ್ಮ ಸೇವೆ ಕರ್ನಾಟಕದ ಜೊತೆ ರಾಷ್ಟ್ರಕ್ಕೂ ಕೂಡ ಬೇಕಿದೆ, ನಿಮ್ಮ ಸೇವೆ ರಾಷ್ಟ್ರ ಮಟ್ಟದಲ್ಲಿ ಬೇಕಿದೆ ಅನ್ನೋದಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ ಮಾಡ್ತಾ ಇರುವಂತಹ ಮನವಿ ಇದು. ಎಲ್ಲಾ ಶಾಸಕರ ಎದುರು ಸಿಎಲ್ಪಿ ಸಭೆಯಲ್ಲಿ ಡಿ.ಕೆ.ಶಿ ಅವರ ಸಮ್ಮುಖದಲ್ಲಿ ಹೈಕಮಾಂಡ್ ಮತ್ತೊಮ್ಮೆ, ಅದರಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಸಿಎಂ ಅವರಿಗೆ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನೋದಾಗಿ ಮನವಿ ಮಾಡಿಕೊಳ್ತಾರೆ. ರಾಜ್ಯಕ್ಕೆ ಸೀಮಿತ ಆಗಬಾರದು ನಿಮ್ಮ ಸೇವೆ, ರಾಷ್ಟ್ರ ಮಟ್ಟಕ್ಕೂ ನಿಮ್ಮ ಅವಶ್ಯಕತೆ ಇದೆ, ಬನ್ನಿ ಅನ್ನೋದಾಗಿ ಮನವಿ ಮಾಡ್ಕೊಂಡಿದ್ದಾರೆ. ಬಟ್ ಈ ಬಾರಿ ಸಿದ್ದರಾಮಯ್ಯನವ್ರಿಗೆ ಏನ್ ಹೇಳಿದ್ದಾರೆ ಉತ್ತರ ಅನ್ನೋದು ಗೊತ್ತಾಗಬೇಕಿದೆ. ಅವರ ನಿಲುವು ಏನು ಅನ್ನೋದನ್ನ ಈ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕಡಾಖಂಡಿತವಾಗಿ. ಅಂತ ಹೇಳಿದ್ರೆ ಗೌರವದಿಂದ ನಾನು ಹೇಳಿದ್ದೀನಿ ಹೈಕಮಾಂಡ್ಗೆ, ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯದಲ್ಲೇ ಇರ್ತೀನಿ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಹಾಗೆ ನನ್ನ ಹೋರಾಟ ಮುಂದುವರಿಯುತ್ತೆ, ಸೇವೆ ಮುಂದುವರಿಯುತ್ತೆ ಅಂತ. ಬಟ್ ಇವತ್ತು ಮತ್ತೊಮ್ಮೆ ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಉತ್ತರ ಗೊತ್ತಿದ್ರೂ ಕೂಡ ಮತ್ತೊಮ್ಮೆ ಮನವಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಏನಾದ್ರೂ ಮನಸ್ಸು ಬದಲಿಸಬಹುದಾ ನೋಡ್ಬೇಕಿದೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಈ ಪದೇ ಪದೇ ಪ್ರಸ್ತಾಪಗಳು ಬರ್ತಾ ಇರೋದು, ಒಲವು ತೋರಿಸ್ತಾ ಇರೋದು, ಮನವಿಯನ್ನ ಮಾಡ್ಕೊಳ್ತಾ ಇರೋದ್ರಿಂದ ಸಿದ್ದರಾಮಯ್ಯನವರ ನಿರ್ಧಾರ ಏನಾದ್ರೂ ಬದಲಾಗಬಹುದಾ, ರಾಷ್ಟ್ರ ರಾಜಕಾರಣದ ಕಡೆಗೆ ಮುಖ ಮಾಡಬಹುದಾ ನೋಡ್ಬೇಕಿದೆ. ಈ ಹಂತಕ್ಕೆ 2-3 ದಿನಗಳ ಹಿಂದೆ ಅವರು ಮಾತನಾಡಿರೋ ಪ್ರಕಾರ ಹೈಕಮಾಂಡ್ನ ಈ ಆಫರ್ ಅನ್ನ ಗೌರವಯುತವಾಗಿ ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಕಾರಣ ಕರ್ನಾಟಕದಲ್ಲೇ ಇರಬೇಕು ಅನ್ನುವಂತ ಸಿದ್ದರಾಮಯ್ಯನವರ ಆಸೆ. ಒಂದು ಎಮೋಷನಲ್ ಬಾಂಡ್ ಅಂತೂ ರಾಜ್ಯ ಜೊತೆಗೆ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ 17 ವರ್ಷ ಅಂದ್ರೆ ಏನು ಕಡಿಮೆ ಅಲ್ಲ. 17 ವರ್ಷದಲ್ಲಿ ಅವ್ರು ಕೊಟ್ಟಿರುವಂತ ಆಡಳಿತ, ಜನರ ಜೊತೆಗೆ ಬೆರೆತಂತ ರೀತಿ, ಹಾಗಾಗಿನೇ ಇವತ್ತು ಇಡೀ ಸಮಾಜ ಅವ್ರ ಜೊತೆಗೆ ನಿಲ್ಲುತ್ತೆ. ಈ ರೀತಿಯಾಗಿ ಸಿದ್ದರಾಮಯ್ಯನವರು ಬದಲಾಗ್ತಾ ಇದ್ದಾರೆ ಅಂತ ಹೇಳಿದಾಗ ರಾಜ್ಯದಲ್ಲಿ ಏನೇನ್ ಬೆಳವಣಿಗೆ ಆಯ್ತು ಅನ್ನೋದನ್ನ ನಾವು ತೋರಿಸ್ತಾ ಇದ್ವಿ. ಅದೆಲ್ಲವನ್ನ ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಆಗದ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಬೆಂಬಲಿಗರನ್ನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭದಾಗಿರ್ಲಿಲ್ಲ. ಬಟ್ ಎಲ್ಲದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಪ್ರಸನ್ನ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಈಗ ಸಿಎಲ್ಪಿ ಸಭೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೊಂದು ಅದ್ಭುತ ಕ್ಷಣಗಳಿಗೂ ಕೂಡ ಇವತ್ತಿನ ಸಿಎಲ್ಪಿ ಸಭೆ ಸಾಕ್ಷಿಯಾಗಿತ್ತು. ಕೆ.ಸಿ. ವೇಣುಗೋಪಾಲ್ ಕೂಡ ಭಾವುಕರಾಗಿದ್ದು, ಅದಾದ ನಂತರ ಸಿದ್ದರಾಮಯ್ಯನವರಿಗೆ ಒಂದು ಗೌರವವನ್ನ ಸಲ್ಲಿಸಿರೋದು ಬ್ಯೂಟಿಫುಲ್ ಅಂತ ಹೇಳ್ಬೇಕು. ಪ್ರಸನ್ನ, ಚೈತ್ರ, ಇದೀಗ ಶಾಸಕಾಂಗ ಪಕ್ಷದ ಸಭೆ ಅಂತ್ಯ ಆಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಇಬ್ಬರು ಕೂಡ ಮಹತ್ವದ ವಿಚಾರಗಳನ್ನ ಶಾಸಕರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಒಂದು, ಸಿದ್ದರಾಮಯ್ಯನವರು ತಾನು ನಡೆಸಿದಂತಹ ಆಡಳಿತ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾದಂತಹ ವಿವರಗಳನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸಹಕಾರ ಇಲ್ಲದೇ ಇದ್ರೂ ಕೂಡ ತಮ್ಮ ಯೋಜನೆಗಳು ಹೇಗೆ ಜನರಿಗೆ ಮುಟ್ಟಿತ್ತು ಅನ್ನುವಂತಹ ವಿಚಾರಗಳನ್ನ ಜನರ ಮುಂದೆ ಇಡಬೇಕು ಅನ್ನುವಂಥದ್ದನ್ನ, ಜೊತೆಗೆ ಶಾಸಕರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಶಾಸಕರ ಮುಂದೆ ತಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದಾಗಿ ಅತ್ಯಂತ ಸಮರ್ಥವಾಗಿ ಎಲ್ಲ ನಾಯಕರು ಕೂಡ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಉಪಚುನಾವಣೆಗಳನ್ನು ಕೂಡ ತಾವು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅನ್ನುವಂತಹ ವಿಚಾರಗಳನ್ನು ಕೂಡ ಶಾಸಕರ ಮುಂದೆ ಇಟ್ಟಿದ್ದಾರೆ. ಅದಾದ ಬಳಿಕ ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರು ನೇರವಾಗಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ತಿಳಿಸುವ ಮೂಲಕ ಒಂದು ಭಾವನಾತ್ಮಕವಾದಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಕೆ.ಸಿ. ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಬಗ್ಗೆಯೂ ಕೂಡ ಸ್ಪಷ್ಟವಾದಂತಹ ಮಾತುಗಳನ್ನ ಆಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರು ಜೊತೆಗೆ ಸಿದ್ದರಾಮಯ್ಯನವರ ರಾಷ್ಟ್ರ ರಾಜಕಾರಣಕ್ಕೆ ಅಗತ್ಯತೆ ಇದೆ, ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರ ಸೇವೆಯ ಅಗತ್ಯತೆ ಇದೆ, ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಬರಬೇಕು ಅನ್ನುವಂತ ಆಹ್ವಾನವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಎಲ್ಲ ಯೋಜನೆಗಳನ್ನ ಶಾಸಕರು ಮತ್ತು ಜನಪ್ರತಿನಿಧಿಗಳು, ಕಾಂಗ್ರೆಸ್ನ ಶಾಸಕರು ಅಷ್ಟು ಸಮರ್ಥವಾಗಿ ಜನರಿಗೆ ತಲುಪಿಸಿದ ಕಾರಣಕ್ಕೋಸ್ಕರವೇ ಪದೇ ಪದೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೂಲಕ ಉಪಚುನಾವಣೆಗಳನ್ನ ನಾವು ಗೆಲ್ಲೋದಕ್ಕೆ ಸಾಧ್ಯವಾಗಿದೆ ಅನ್ನುವಂತ ಮಾತನ್ನು ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿತ್ತು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಗೊಂದಲ
ಗೊಂದಲಗಳನ್ನ ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ಸಾಕಷ್ಟು ಸಿದ್ಧತೆಗಳನ್ನ ನಡೆಸಿಕೊಂಡಿತ್ತು. ಆದ್ರೆ ಅವರ ಎಲ್ಲ ಆಲೋಚನೆಗಳು ಕೂಡ ತಲೆ ಕೆಳಗಾಗಿದೆ. ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಎಲ್ಲ ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆಗಳನ್ನು ಕೂಡ ನಾವು ಸಮರ್ಥವಾಗಿ ನಿಭಾಯಿಸಿದ್ದೇವೆ. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಉತ್ತಮವಾದಂತಹ ಕೆಲಸಗಳನ್ನ ರಾಜ್ಯದ ಜನತೆಗೆ ಕೊಡ್ತಾ ಹೋಗ್ಬೇಕು, ಜನಪರವಾದಂತ ಯೋಜನೆಗಳನ್ನ ಕೊಡಿ ಅನ್ನುವಂತ ಮಾತನ್ನ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ನಾಯಕತ್ವದ 2ನೇ ಚಾಪ್ಟರ್ ಪ್ರಾರಂಭ ಆಗಿದೆ. ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಹಾಗೂ ಸಿದ್ದರಾಮಯ್ಯ ಮೂವರು ನಾಯಕರು ಬಂದು ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಘೋಷಣೆ ಮಾಡಿದಂತ ಪ್ರಕ್ರಿಯೆ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳ ಮುಂದೆ ಸ್ಪಷ್ಟವಾದಂತ ಮಾಹಿತಿಗಳನ್ನ ಕೊಡ್ತಾರೆ. ಏನೆಲ್ಲ ಪ್ರಕ್ರಿಯೆಗಳಾಯ್ತು, ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆಯನ್ನ ಹೇಗೆ ಮಾಡಲಾಯಿತು, ಯಾಕೆ ಮಾಡಲಾಯಿತು ಮತ್ತು ಮುಂದಿನ ಪ್ರಕ್ರಿಯೆಗಳು ಏನು ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ವಿವರಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರೆ. ಇದೀಗ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಉಳಿದಂತ ಎಲ್ಲ ನಾಯಕರ ಜೊತೆಗೆ ರಾಜಭವನಕ್ಕೆ ತೆರಳುತ್ತಾರೆ. ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸ್ತಾರೆ. ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಉಳಿದ ಶಾಸಕರಿಗೆ ರವಾನೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಪ್ರಾರಂಭವಾಗಿದ್ದಾವೆ. ಹೀಗಾಗಿ ಇಷ್ಟು ಹೊತ್ತು ನಡೆದಂತಹ ಶಾಸಕಾಂಗ ಸಭೆ ಬಹಳ ಕುತೂಹಲವನ್ನು ಕೆರಳಿಸಿತ್ತು. ಒಂದಷ್ಟು ಗೊಂದಲಗಳು, ಒಂದಷ್ಟು ಆತಂಕಗಳ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರನ್ನ ಹೆಸರನ್ನ ಘೋಷಣೆ ಮಾಡೋದ್ರಲ್ಲಿ, ಅಧಿಕೃತವಾಗಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವಲ್ಲಿ ಕಾಂಗ್ರೆಸ್ನ ಶಾಸಕರು ಸಕ್ಸಸ್ ಆಗಿದ್ದಾರೆ. ಚೈತ್ರ. ಎಸ್ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ. ಅಲ್ಲಿ ನಡೆದಿರುವಂತಹ ಸಿಎಲ್ಪಿ ಸಭೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ, ಯಾರ್ಯಾರಿದ್ರು ಇವತ್ತಿನ ಸಭೆಯಲ್ಲಿ ಅನ್ನೋದು. ಹಾಗೆ ಸಿಎಲ್ಪಿ ಸಭೆಯಲ್ಲಿ ಏನೇನ್ ಆಯ್ತು ಅನ್ನೋದ್ರ ಇನ್ಸೈಡ್ ಡೀಟೇಲ್ ಅನ್ನ ನಾವು ನಿಮ್ಗೆ ಇವಾಗಲೇ ತಲುಪಿಸಿದ್ದೀವಿ. ಶಾಸಕಾಂಗ ಪಕ್ಷದ ನಿರ್ಣಯದ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಕರ್ನಾಟಕದ ಜನತೆಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವ ವಿಶಿಷ್ಟ ಸೇವೆಯನ್ನ ಸ್ಮರಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷವು ಶ್ರೀ ಸಿದ್ದರಾಮಯ್ಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತದೆ. ಅವರ 2013ರಿಂದ 2018 ಮತ್ತೆ 2023ರಿಂದ 2026ರವರೆಗೆ ಸಾಮಾಜಿಕ ನ್ಯಾಯದ ಮೇಲಿನ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತೆ ಪಕ್ಷದ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆಯು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಸರಿಸಬೇಕಾದ ಮಾದರಿಯಾಗಿದೆ. ಪ್ರತಿಯೊಂದು ವಲಯದಲ್ಲೂ ಪರಿವರ್ತನಾತ್ಮಕ ಅಭಿವೃದ್ಧಿಯನ್ನ ತರುವುದಕ್ಕೆ ಮತ್ತೆ ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರುವುದಕ್ಕೆ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವಂತಹ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಮತ್ತೆ ಮಾರ್ಗದರ್ಶನವನ್ನ ನಾವು ಸದಾ ಬಯಸ್ತೀವಿ ಅನ್ನೋದಾಗಿ ಶಾಸಕಾಂಗ ಪಕ್ಷದ ನಿರ್ಣಯದಲ್ಲಿ ಹೇಳಿರುವುದನ್ನು ನಾವು ಗಮನಿಸಬಹುದು. ಇವತ್ತು ಏನೇನು ಆಯ್ತು ಅನ್ನೋದಾಗಿ ಅವರಿಗೊಂದು ಗೌರವವನ್ನ ಸಲ್ಲಿಸುವುದು ಕೂಡ ನಡೆಯಿತು. ಮುಂದುವರೆದು ಕರ್ನಾಟಕದ ಜನತೆಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವ ವಿಶಿಷ್ಟ ಸೇವೆಯನ್ನ ಸ್ಮರಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಶ್ರೀ ಸಿದ್ದರಾಮಯ್ಯನವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತದೆ. ಅವರ ಸುದೀರ್ಘವಾದಂತಹ ಆಡಳಿತ 2013ರಿಂದ 2018ರವರೆಗೆ ನಡೆಸಿರುವಂತದ್ದು, ಅನಂತರದ 5 ವರ್ಷದ ಅವರ ಆಡಳಿತ, ಸಾಮಾಜಿಕ ನ್ಯಾಯದ ಮೇಲಿನಂತ ಅವರ ಸಮರ್ಪಣಾ ಭಾವ, ಅವರ ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವ್ರು ಹೇಗೆ ಬದ್ಧರಾಗಿದ್ರು, ನಾಯಕತ್ವ ಗುಣ ಹೇಗಿತ್ತು, ಇದನ್ನ ಕಾಂಗ್ರೆಸ್ನ ಪ್ರತಿಯೊಬ್ಬರು ಕೂಡ ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಅಭಿವೃದ್ಧಿಯನ್ನ ತರುವುದಕ್ಕೆ ಮತ್ತೆ ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರುವುದಕ್ಕೆ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವಂತಹ ಈ ಪಯಣದಲ್ಲಿ ನಿರಂತರವಾಗಿ ಅವರ ಪಾಲ್ಗೊಳ್ಳುವಿಕೆ ಇದೆ. ಹಾಗೆ ಅವರ ಮಾರ್ಗದರ್ಶನವನ್ನ ಇನ್ ಮುಂದೂ ಕೂಡ ನಾವು ಸದಾ ಬಯಸ್ತೀವಿ ಅನ್ನೋದಾಗಿ ಹೇಳಿರೋದನ್ನ ನಾವು ಗಮನಿಸಬಹುದು. 17 ವರ್ಷ ಸುದೀರ್ಘವಾಗಿ ಆಡಳಿತ ಕೊಟ್ಟಿರುವಂತಹ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಹಾಗೆ ಅವರಿಂದ ಉಳಿದಂತ ನಾಯಕರು ಕಲಿಬೇಕಾದಂಥದ್ದು ಏನೇನು ಅನ್ನೋದಾಗಿನೂ ಕೂಡ ಹೇಳಿರೋದು ಬಹಳ ಆಕರ್ಷಣೆಯನ್ನ ಕೊಡ್ತಾ ಇದೆ. ಏನೇನಾಗಿದೆ 17 ವರ್ಷಗಳಲ್ಲಿ, ಯಾವ ರೀತಿಯಾಗಿ ಅವರ ಕಾರ್ಯವೈಖರಿ ಇತ್ತು, ಹೇಗೆ ಅವರ ಆಡಳಿತವನ್ನ ನಡೆಸಿದ್ರು ಅನ್ನೋದಾಗಿ ನೆನಪಿಸಿದ್ದಾರೆ. ಜೊತೆಗೆ ಅವರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ, ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಅವರ 2 ಟರ್ಮ್ನಲ್ಲಿ ಅವರು ಕೊಟ್ಟಿರುವಂತ ವಿಶೇಷವಾದಂತ ಆಡಳಿತ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡಿರುವಂತ ರೀತಿ, ಕನ್ನಡಿಗರಿಗಾಗಿ ಅವರು ಕೊಟ್ಟಿರುವಂತ ಯೋಜನೆಗಳು, ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಈ ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಹೇಗಿತ್ತು ಅಂತ. ಅಷ್ಟು ಸುಲಭ ಆಗಿರಲಿಲ್ಲ ಒಂದು ರಾಜ್ಯದಲ್ಲಿ ಒಬ್ಬ ಕಟ್ಟಕಡೆಯ ಪ್ರಜೆಯನ್ನು ಕೂಡ ತಲುಪೋ ರೀತಿಯಾಗಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರೋದು, ಅದು ಪ್ರತಿ ಮನೆಗೂ ತಲುಪೋ ಹಾಗೆ ಮಾಡೋದು ಸುಲಭದಾಗಿರಲಿಲ್ಲ.